ಗಣಪತಿ ಬಪ್ಪ ಮೋರಯ್ಯ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಗಣೇಶನ 5 ದಿನದ ಪೂಜೆ ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಈ ಚಿಕ್ಕ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ನಾವು ನೋಡಿ, ಹಿಂದಿನ ದಿನ ಗಣೇಶನಿಗೆ ಪೂಜೆಗೋಸ್ಕರ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಸ್ವಂತ ಎಲ್ಲರೂ ತಮ್ಮ ಮನೆಯಲ್ಲಿರುವ ಎಲ್ಲ ಅಲಂಕಾರಿಕ ವಸ್ತುಗಳನ್ನು ತಂದು ನಾವು ಈ ಗಣೇಶನನ್ನು ಕೂರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಾಕಂದರೆ ಇದು ಪ್ರಥಮ ಬಾರಿಗೆ ನಮ್ಮ ಕಾಲೋನಿಯಲ್ಲಿ, ನಾವು 8-10 ಮನೆಗಳಿರುವ ಒಂದು ಚಿಕ್ಕ ಕಾಲೋನಿಯಲ್ಲಿ ಈ ಗಣೇಶನನ್ನು ನಾವು ಕೂರಿಸ್ತಾ ಇದ್ದೀವಿ. ಇದು ಸ್ವಲ್ಪ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಮಯ ಇರಲಿಲ್ಲ ನನ್ನ ಹತ್ರ ಅಂತ ಹೇಳ್ಕೊಂಡು. ನೀವು ತಪ್ಪದೇ ಈ ಪೂರ್ಣ ವಿಡಿಯೋ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಫ್ರೆಂಡ್ಸ್, ನೋಡಿರಿ, ನಮ್ಮ ಗಣೇಶ ಮೊದಲನೇ ವರ್ಷ ನಮ್ಮ ಕಾಲೋನಿಗೆ ಕಾಲಿಟ್ಟ. ಚಿಕ್ಕದಾದರೂ ಚೊಕ್ಕ ಗಣಪ. ನಾವೆಲ್ಲ ಕಾಲೋನಿಯಲ್ಲಿರುವ ಹೆಣ್ಮಕ್ಳು, ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ, ಅದ್ಧೂರಿಯಿಂದ ಆ ಚಿಕ್ಕ ಗಣಪನಿಗೆ ಯಾವ ರೀತಿ ಆಗಬೇಕು ಆ ಪೂಜೆ, ಆ ಥರ ನಾವೆಲ್ಲ ಸೇರಿಕೊಂಡು ಮಾಡಿದ್ದೀವಿ. ನೋಡಿ, ಪ್ರಸಾದಕ್ಕೆ ಮೊದಲನೇ ದಿನದ ಮೋದಕ ಎಲ್ಲ ಮಕ್ಕಳಿಗೂ ನಾವು ಕೊಟ್ಟು ಪೂಜೆಯನ್ನು ಮುಗಿಸಿದ್ವಿ. ಇನ್ನು 2ನೇ ದಿನ ನೋಡಿ, ನಾವೇ ಸ್ವಂತ ನಮ್ಮ ಅದೇ ಏರಿಯಾದಲ್ಲಿ ಒಂದು ಸ್ವಲ್ಪ ತೋಟ ಇದ್ದಂಗೆ ಐತೆ ನಮ್ಮ ಏರಿಯಾ. ಅಲ್ಲಿಯೇ ಇರುವ ಗರಿಕೆ ಎಲ್ಲ ಹೂಗಳು, ಶಿವ ಗಣಪನಿಗೆ ಇಷ್ಟವಾದ ಹೂಗಳನ್ನು ನಾವು ಎಕ್ಕೆ ಹೂವು ಹಾಗೂ ಕಣಗಲೆ ಹೂಗಳನ್ನು ಆಯ್ಕೊಂಡ್ಬಂದು ಇಂದು 2ನೇ ದಿನದ ಪೂಜೆ ನಮ್ಮ ಮನೆಯಿಂದ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಎಲ್ಲರೂ ಒಟ್ಟಿಗೆ ಸೇರಿ ಈ ಪೂಜೆ ಪುನಸ್ಕಾರ ಮಾಡುವುದರಿಂದ ಎಲ್ಲರ ಮನಸ್ಸಿನಲ್ಲಿ ಐಕ್ಯತೆ ಮತ್ತು ಸಮಾನತೆ ಬರುತ್ತದೆ. ಆದ್ದರಿಂದ ಎಲ್ಲರೂ ಒಂದೇ ಥರ ಬಟ್ಟೆ, ಒಂದೇ ಥರ ಹಾಕ್ಕೊಂಡು ನಾವೆಲ್ಲ ಈ 5 ದಿನದ ಪೂಜೆಯನ್ನು ಸಂಭ್ರಮಿಸಿದ್ದೇವೆ. ಇದು ನೋಡಿ, ನನ್ನ ತಮ್ಮ ಪೂಜೆ ಮಾಡ್ತಿದ್ದಾನೆ. ಅಲ್ಲದೆ ಪೂಜೆಗೆ ಪ್ರತಿಯೊಬ್ಬರು ಮಂಗಳಾರತಿಗೆ ಎಲ್ಲರೂ ಬಂದ ನಂತರನೇ ನಾವು ಮಂಗಳಾರತಿಯನ್ನು ಮಾಡಿ ಎಲ್ಲರೂ ಸೇರಿ ಹಾಡು ಹೇಳಿ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ವಿ. ಇಂದು ನಮ್ಮನೆಯಿಂದ ಮೃಷ್ಟಾನ್ನ ಭೋಜನ, ಗಣೇಶನಿಗೆ ಎಲ್ಲ ತರಹದ ಉಪಹಾರ, ಆತನಿಗೆ ಇಷ್ಟವಾದ ಊಟವನ್ನು ತೆಗೆದುಕೊಂಡು, ಅಲ್ಲದೆ 21 ತುಪ್ಪದ ದೀಪದ ಆರತಿಯನ್ನು ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಮನೆಯಿಂದ 21 ತುಪ್ಪದ ಆರತಿಯನ್ನು ತೆಗೆದುಕೊಂಡು ಹೋಗಿ ಮಂಗಳಾರತಿ ಸಮಯದಲ್ಲಿ ಎಲ್ಲ ಮಹಿಳೆಯರು, ಎಲ್ಲ ಮಕ್ಕಳು ಸೇರಿ ಶ್ರೀ ಗಣೇಶನಿಗೆ ಮಂಗಳಾರತಿ ಮಾಡಿ ಎಲ್ಲರೂ ತಮ್ಮ ಕುಟುಂಬರೊಂದಿಗೆ ಫೋಟೋಶೂಟ್ ಮಾಡಿದ್ವಿ. ಇದು ನೋಡಿ, ಅವತ್ತಿನ 1ನೇ ದಿನದ ಮನರಂಜನೆ ಕಾರ್ಯಕ್ರಮ ಮ್ಯೂಸಿಕಲ್ ಚೇರ್ ಅಂತ ಇಟ್ಕೊಂಡಿದ್ವಿ. ಇದಕ್ಕೆ ಕನ್ನಡದಲ್ಲಿ ಸಂಗೀತ ಕುರ್ಚಿ ಅಂತ ಹೇಳ್ತಾರೆ. ಎಲ್ಲರೂ ಸಂತೋಷದಿಂದ, ಯಾರು ಕಿರಿಯರು ಹಿರಿಯರು ಎನ್ನಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2ನೇ ದಿನದ ಈ ಕಾರ್ಯಕ್ರಮವನ್ನು ನಾವು ಅತ್ಯಂತ ಸಂತೋಷದಿಂದ ಸಂಭ್ರಮಿಸಿದೆವು ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ಅವರವರ ಕುಟುಂಬದೊಂದಿಗೆ ಅವರೆಲ್ಲ ಫೋಟೋಗಳನ್ನು ಕ್ಲಿಕ್ಕಿಸಿ ಎಲ್ಲರೂ ಸಂತೋಷಪಟ್ಟ ಅತ್ಯಂತ ಅದ್ಭುತ ಕ್ಷಣ ಅಂತ ನಾವು ಹೇಳ್ಕೋಬೋದು. ಇನ್ನು 3ನೇ ದಿನ ನಾವು ದೇಸಿ ಉಡುಗೆಯನ್ನು ತೊಡ್ಕೊಳ್ಳೋಣ ಅಂತ ನಾವು ಇಲ್ಕಲ್ ಸೀರೆಗೆ ಎಲ್ಲರೂ ಒಪ್ಕೊಂಡು ಆ ದಿನ ಇಲ್ಕಲ್ ಸೀರೆ ಉಟ್ಟು ನಮ್ಮ ಕಾಲೋನಿಯ ಮಗುವಿನ ಒಂದು ಬರ್ತಡೆಯನ್ನು ಮುಗಿಸಿದ್ವಿ. ನಂತರ ಪ್ರಥಮ ವರ್ಷದ ನಮ್ಮ ಗಣೇಶ ಇರೋದ್ರಿಂದ ಮಹಿಳೆಯರಿಗೆ ಉಡಿ ತುಂಬು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. 5 ಜನ ಮಹಿಳೆಯರಿಗೆ ಉಡಿ ತುಂಬೋಣ, ಮುಂಬರುವ ದಿನಗಳಲ್ಲಿ ಗಣೇಶ ನಮಗೆ ಇನ್ನೂ ಹೆಚ್ಚಿಗೆ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ ಅಂದ್ಕೊಂಡು, ದೇಸಿ ಉಡುಗೆ ಇರೋದರಿಂದ ನಮ್ಮ ದೇಸಿಯ ಕೋಲಾಟವನ್ನು ಮಕ್ಕಳೊಂದಿಗೆ ಸಂಭ್ರಮಿಸಿದೆವು. ಅಲ್ಲದೆ ಈ ನೋಡಿ, 1 ಮಿನಿಟ್ ಶೋ ಅಂತ ಈ ಕಾರ್ಯಕ್ರಮವನ್ನು ಸ್ವಲ್ಪ ಮನರಂಜನೆ ಇರಲಿ, ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತಾಯಿದ್ದೀವಿ ಅಂತ ಈ ಕೆಲವೊಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ. ನಿಂಬು ಚಮಚ ನೋಡಿ ಫ್ರೆಂಡ್ಸ್, ಎಷ್ಟೇ ಜನ ಹೆಚ್ಚಿಗೆ ಇರಬೇಕಂತೇನಿಲ್ಲ, ಚಿಕ್ಕದಾದರೂ ಚೊಕ್ಕದಾಗಿ ಅತ್ಯಂತ ನಾವು ಯಾವ ರೀತಿ ಸಂಭ್ರಮ ಪಡ್ತೀವಿ ಅನ್ನೋದು ಮುಖ್ಯ. ಜೀವನ ಇಷ್ಟೇ, ಇದ್ದಷ್ಟು ದಿನ ಖುಷಿ ಪಡ್ತಾ ಇರಬೇಕು. ಎಲ್ಲರಿಗೂ ಕಷ್ಟ ನೋವು ಇರೋದು. ಆದ್ದರಿಂದನೇ ಈ ಗಣೇಶ ಭೂಮಿಗೆ ಬಂದು ಈ 5 ದಿನಗಳ 7 ದಿನಗಳ
9 ದಿನಗಳ ಕಾಲ ನಮ್ಮೊಂದಿಗಿದ್ದು ನಮ್ಮೆಲ್ಲರನ್ನು ಖುಷಿಪಡಿಸಿ ತಾನೂ ಖುಷಿಯಾಗಿದ್ದು ಹೋಗುವ ಈ ಬಪ್ಪನಿಗೆ ನಮೋ ನಮಃ. ನೋಡಿ ಎಲ್ಲರೂ ಯಾವ ರೀತಿ ಬ್ಯುಸಿಯಾಗಿದ್ದಾರೆ. ನೋಡ್ರಿ ನಮ್ಮ ಕಂದಮ್ಮಗಳು. ಇನ್ನು 4ನೇ ದಿನ ನಾವು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಸೊ ಎಲ್ಲರೂ ರಂಗೋಲಿಯನ್ನು ಹೇಗೆ ಹಾಕ್ತಾಯಿದ್ದಾರೆ ನೋಡಿ. ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇವರೆಲ್ಲ ರಂಗೋಲಿ ಹಾಕಿದವರೇ ಅಲ್ಲ, ಬಟ್ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಮಾಡೋಣ ಅಂದ್ಕೊಂಡು ಅವ್ರಿಗೆ ಯಾವ ರೀತಿ ಬರುತ್ತೆ ಆ ಥರ ರಂಗೋಲಿಯನ್ನು ಬಿಡಿಸಿದ್ರು. ಸಂಜೆ ಪೂಜೆ ನಂತರ ಎಲ್ಲರೂ 1 ಮಿನಿಟ್ ಶೋ ಅಂತ ಸುಮ್ಮನೆ ಮನರಂಜನೆಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು. ನೋಡಿ ಫ್ರೆಂಡ್ಸ್, ನೀವು ಭಾಳ ಜನ ಇರದೇ ಇದ್ರೂ ಸ್ವಲ್ಪ ಜನ ಇದ್ದರೂ ಕೂಡ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಸಂತೋಷ ಪಡೋಕ್ಕೆ ಸಮಯ ಬೇಕಾಗಿಲ್ಲ. ಯಾವ ಸಮಯ ಇದ್ದರೂ ಕೂಡ ನಾವು ಅದನ್ನು ಖುಷಿಯಾಗಿ ತಗೋಬೇಕು, ಸಂತೋಷ ಪಡಬೇಕು. ಇನ್ನು 5ನೇ ದಿನ ನಾವು 1ನೇ ವರ್ಷ ಇರೋದರಿಂದ ಮಹಾಪ್ರಸಾದವನ್ನು ಇಟ್ಕೊಂಡಿದ್ವಿ ಮಧ್ಯಾಹ್ನ ಸಮಯದಲ್ಲಿ. ಇವರೆಲ್ಲ ನಮ್ಮ ಅಕ್ಕನ ಬಳಗದವರು. ಯಾವತ್ತೂ ನಾವು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬು ಇವರೆಲ್ಲ. ಯಾವತ್ತೂ ನಾವು ಕರೆದಾಗ ಇಲ್ಲ ಅಂದ್ಕೊಳ್ಳೋದೆ ಪ್ರತಿಯೊಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ನಮ್ಮೊಂದಿಗೆ ಸಂಭ್ರಮಿಸ್ತಾರೆ. ನೋಡಿ ಈ ನಮ್ಮ ಚಿಕ್ಕ ಓಣಿಯಲ್ಲಿ ಜನ ಇಲ್ಲ ಅನ್ನೋಕ್ಕಿಂತ ಎಷ್ಟು ಜನನ ಸೇರಿಸಿದ್ದಾನೆ ಗಣಪ ಅನ್ನೋದು ಎಷ್ಟೊಂದು ಪ್ರಾಮುಖ್ಯತೆಯನ್ನು ತೋರಿಸ್ತದೆ. ಇನ್ನು ಸಂಜೆ ಒಂದು ಚಿಕ್ಕದಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 1ನೇ ವರ್ಷ ಗಣೇಶ ಇರೋದ್ರಿಂದ ನಮ್ಮ ಕಾಲೋನಿಯ ವಾರ್ಡಿನ ಕಾರ್ಪೊರೇಷನ್ ಮೆಂಬರ್ ಅವರಿಗೆ ಕರೆಸಿದ್ವಿ. ಆಮೇಲೆ ಅನ್ನ ಪ್ರಸಾದ ಇಟ್ಕೊಂಡವ್ರಿಗೆ ನಾವು ಸನ್ಮಾನವನ್ನು ಮಾಡಿದ್ವಿ. ಇವ್ರು ನೋಡ್ರಿ ನಮ್ಮ ಕಾಲೋನಿಯ ವಾರ್ಡ್ ಮೆಂಬರ್ ಅವರು. ಇವರು ಕೂಡ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ನಾವು ಈ ಗಣೇಶನ ಇಟ್ಕೊಂಡ ಉದ್ದೇಶ ಏನು ಅನ್ನೋದನ್ನು ಅವರಿಗೆ ತಿಳಿಸಿದ್ವಿ. ನಮ್ಮ ಕಾಲೋನಿಗೆ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಅವನ್ನ ಬಗೆಹರಿಸಲು ಅವರಲ್ಲಿ ಕೇಳ್ಕೊಂಡ್ವಿ. ಅಲ್ಲದೆ ಎಲ್ಲ ಆಟೋಟಗಳಲ್ಲಿ ಭಾಗವಹಿಸಿದ ಎಲ್ಲ ಕುಟುಂಬದವರಿಗೆ ಒಂದೊಂದು ಕುಟುಂಬಕ್ಕೆ ಒಂದು ಕಾಣಿಕೆ ಪ್ರೈಸ್ ಅಂತ ಎಲ್ಲರಿಗೂ ಒಂದೊಂದು ಕರೆದು ಕೊಡಲಾಯಿತು. ಅಲ್ಲದೆ ಎಲ್ಲರೂ ಗ್ರೂಪ್ ಫೋಟೋಕ್ಕೆ ತಯಾರಾಗಿ ಕ್ಲಿಕ್ಕಿಸ್ಕೊಂಡೆವು. ನೋಡಿ ನಮ್ಮ ಈ ಚಿಕ್ಕ ಓಣಿಯ ಅತ್ಯಂತ ಸುಂದರವಾದ ನಮ್ಮ ಹುಲಿ ಗುಂಪು ಕೊನೆಗೆ ಗಣೇಶನಿಗೆ ಮಂಗಳಾರತಿ ಮಾಡಿ ಆತನಿಗೆ ನಮ್ಮ ಕೊನೆಯ ಕೋರಿಕೆಯನ್ನು ಕೇಳ್ಕೊಂಡ್ವಿ. ಮೊದಲನೇ ನಿಲಾವಿನಲ್ಲಿ ನಾವು ಕುಂಭ ಪಡೆದಿದ್ದರಿಂದ ನಮ್ಮ ಮನೆಗೆ ಕುಂಭ ಬಂತು. ಅದೇ ರೀತಿ ಗಣಪನ ವಿಸರ್ಜನೆ ನೋಡಿ ಭಾಳ ಕಷ್ಟ ಅನಿಸುತ್ತೆ. 5 ದಿನ ನಾವು ಯಾವ ರೀತಿ ಆತನೊಂದಿಗೆ ಖುಷಿ ಪಟ್ಟೆವು. ಕೊನೆ ಘಳಿಗೆಯಲ್ಲಿ ಸಂತೋಷದ ಒಂದು ದುಃಖದ ಸಮಯ. ಆದರೂ ಕೂಡ ಎಲ್ಲರೂ ಸಂತೋಷದಿಂದ ಪಟಾಕಿಗಳನ್ನು ಸಿಡಿಸಿ, ಅಲ್ಲದೆ ಇನ್ನುಳಿದವರು ತಮ್ಮ ಮನೆಯಲ್ಲಿರುವ ಗಣೇಶನನ್ನು ಕರ್ಕೊಂಬಂದು ಎಲ್ಲರೂ ಒಟ್ಟಿಗೆ ಸೇರಿ ನೋಡಿ. ಇಲ್ಲಿ ನಾವು ಯಾವುದೇ DJ ಇಲ್ಲ, ಬಾಜಾ ಭಜಂತ್ರಿ ಇಲ್ಲದೆ ನಮ್ಮ ಸ್ವಂತ ದನಿಯಲ್ಲಿ ನಾವೇ ಗಣಪತಿ ಬಪ್ಪ ಮೋರೆಯ ಮುಂದಿನ ವರ್ಷ ಜಲ್ದಿ ಬಾ ಅಂದ್ಕೊಂಡು ಹೇಳ್ತಾ ಹೋದ್ವಿ. ಕೊನೆಗೂ ಗಣೇಶನನ್ನು ನಾವು ಕಳಿಸ್ಕೊಟ್ವಿ. ಬಪ್ಪ ಲವ್ ಯು, ಮಿಸ್ ಯು. ಈ ಹಬ್ಬ ಎಲ್ಲರನ್ನ ಐಕ್ಯತೆಯಲ್ಲಿ ಒಂದಾಗಿ ಬೆರೆಯುವಂತೆ ಮಾಡುವಂಥ ಈ ಹಬ್ಬ. ಧನ್ಯವಾದಗಳು ಫ್ರೆಂಡ್.